164ನೇ ಶ್ಲೋಕ. ಕ್ವಚಿಚ್ಚಿರಾಯುರ್ನ ಚ ಶೀಲಮಂಗಲಂ ಕ್ವಚಿತ್ ತದಪ್ಯಸ್ತಿ ನ ವೇದ್ಯಮಾಯುಷಃ ಯತ್ರೋಭಯಂ ಕುತ್ರ ಚ ಸೋಪ್ಯಮಂಗಲಃ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿ ಮಾಂ. ಕ್ವಚಿತು ಚಿರಾಯುಃ ನ ಚ ಶೀಲಂ ನ ಚ ಶೀಲಮಂಗಲಂ ಕ್ವಚಿತ್ ತದಪಿ ಅಸ್ತಿ ನ ವೇದ್ಯಂ ಆಯುಷಃ ಯತ್ರ ಉಭಯಂ ಕುತ್ರ ಚ ಸಹ ಅಪಿ ಅಮಂಗಲಃ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿ ಮಾಂ. ಇನ್ನು ಕೆಲವರಲ್ಲಾಗಬೇಕಾದ್ರೆ ಚಿರಾಯು ದೀರ್ಘಾಯುಷ್ಯ ಇದೆ, ಆದರೆ ನ ಶೀಲ ಮಂಗಲಂ, ಆದರೆ ಅವರಲ್ಲಾಗಬೇಕ ಚಿರಾಯುಷ್ಯ ಇದ್ರೂ ಕೂಡ ಮಂಗಳಕರವಾಗಿರ್ತಕ್ಕಂಥ ಆಕಾರ ಇಲ್ಲ. ಅವರ ಸ್ವಭಾವ ಅಷ್ಟು ಸಾತ್ವಿಕ ಸ್ವಭಾವ ಅಲ್ಲ, ಉಗ್ರ ಸ್ವಭಾವ. ಉದಾಹರಣೆಗೆ ಶೇಷ ದೀರ್ಘಾಯುಷ್ಯ, ತಕ್ಷಕ ದೀರ್ಘಾಯುಷ್ಯ, ನಾಗಜಾತಿಯಲ್ಲಿ ಬರತಕ್ಕಂಥ ಶೇಷ ತಕ್ಷಕಾದಿಗಳೆಲ್ಲೂ ಕೂಡ ದೀರ್ಘಾಯುಷ್ಯ ಇದೆ. ಚಿರಾಯುಷ್ಯ ಆದರೆ ಸರ್ಪಗಳ ಸ್ವಭಾವ ಉಗ್ರ ಸ್ವಭಾವ. ಅಲ್ಲಿಗೆ ಶೀಲ ಒಳ್ಳೆ ಸ್ವಭಾವ ಇಲ್ಲ, ಉಗ್ರ ಸ್ವಭಾವ ಇದೆ ಅಂದ್ರೆ ಒಳ್ಳೆ ಸ್ವಭಾವ ಇಲ್ಲ. ಇನ್ನು ಸರ್ಪಗಳ ಆಕಾರ ಆಕರ್ಷಕವಾದ ಆಕಾರ ಅಲ್ಲ, ಮಂಗಳಮಯವಾಗಿರ್ತಕ್ಕಂಥ ಆಕಾರ ಅಲ್ಲ. ಅಲ್ಲಿಗೆ ದೀರ್ಘಾಯುಷ್ಯ ಇದೆ, ಆ ಉಗ್ರತೆ, ಆ ಅಮಂಗಳ ರೂಪ ಇವುಗಳು ಅವುಗಳಲ್ಲಿ ಇರೋದ್ರಿಂದಾಗಿ ಅವರು ನನಗೆ ಬೇಡ. ಇನ್ನು ಕ್ವಚಿತ್ ತದಪಿ ಅಸ್ತಿ, ಇನ್ನು ಕೆಲವರಲ್ಲಾಗಬೇಕಾದ್ರೆ ತದಪಿ ಅಸ್ತಿ, ಏನು ಒಳ್ಳೆ ಶೀಲ ಇದೆ, ಏನೋ ಸಜ್ಜನರನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು, ದುಷ್ಟರನ್ನ ಶಿಕ್ಷಣ ಮಾಡತಕ್ಕಂಥದ್ದು, ಇಂಥ ಎಲ್ಲ ಸ್ವಭಾವಗಳು ಇದೆ. ಅದೇ ರೀತಿಯಲ್ಲಿ ಒಳ್ಳೆಯ ಆಕರ್ಷಕವಾದ ಮೈಕಟ್ಟು ವ್ಯಕ್ತಿತ್ವ ಎಲ್ಲವೂ ಕೂಡ ಇದೆ ರಾಜರಲ್ಲಾಗಬೇಕಾದ್ರೆ ಭೂತದಯ ಇರುತ್ತೆ, ದುಷ್ಟರನ್ನ ಶಿಕ್ಷಿಸುವ ಶಿಷ್ಟರನ್ನ ಸಂರಕ್ಷಿಸುವಂತ ಸ್ವಭಾವ ರಾಜರಲ್ಲಿ ಇರುತ್ತೆ. ಮತ್ತು ರಾಜ ಅಂದ್ಮೇಲೆ ಮುಗೀತು, ಅವರ ದೇಹ ಏನು ಕೇಳಿಸ್ತಾ ಇಲ್ಲ ಆಚಾರ್ಯ? ಅದು ಏನು ಕೇಳಿಸ್ತಾ ಇಲ್ಲ. ಊಟಲ್ಲಿದ್ದಾರೆ ಅನ್ಸುತ್ತೆ. ಇನ್ನು ರಾಜರಲ್ಲಾಗಬೇಕಾದ್ರೆ ಮಂಗಳ ರೂಪ ಇದೆ ಮತ್ತು ಒಳ್ಳೆ ಸ್ವಭಾವ ಇದೆ, ಆದರೆ ನವೇದ್ಯಂ ಆಯುಷ್ಯ, ಅವರ ಆಯುಷ್ಯ ಎಷ್ಟು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ. ರಾಜರು ಯಾವಾಗ ಯುದ್ಧದಲ್ಲಿ ಯಾವಾಗ ಬೇಕಾದ್ರೂ ಸಾಯ್ಬಹುದು ಅನ್ನೋದು ಒಂದು. ಇನ್ನೊಂದು ಇದಕ್ಕೆ ಉದಾಹರಣೆಯಲ್ಲಿ ವ್ಯಾಖ್ಯಾನಕಾರೆಲ್ಲ ಬರೀತಕ್ಕಂಥದ್ದು, ಕೃತಯುಗದ ಒಬ್ಬ ರಾಜ ರೈವತ ಅಂತ, ಬಲರಾಮನ ಹೆಂಡತಿ ರೇವತಿ, ರೇವತಿಯ ತಂದೆ ರೈವತ. ಸಾಮಾನ್ಯವಾಗಿ ತಂದೆ ತಾಯಿಂದರಿಗೆ ತನ್ನ ಮಗಳಿಗೆ ಒಳ್ಳೆ ವರನನ್ನು ಹುಡುಕಬೇಕು ಅಂತಾನೆ ಎಲ್ಲರಿಗೂ ಆಸೆ ಇರುತ್ತೆ. ಹಾಗೆ ರೈವತ ಏನ್ ಮಾಡ್ತಾನೆ, ವರ ಹುಡುಕ್ಲಿಕ್ಕೋಸ್ಕರವಾಗಿ ಭೂಲೋಕ ಬಿಟ್ಟು ಸತ್ಯಲೋಕಕ್ಕೆ ಹೋಗ್ತಾನೆ. ಬ್ರಹ್ಮದೇವರ ಲೋಕ ಸತ್ಯಲೋಕ. ದೇವತೆಗಳ ಒಂದು ಕಾಲದ ಲೆಕ್ಕಾಚಾರಕ್ಕೂ
ನಮ್ಮ ಕಾಲದ ಲೆಕ್ಕಾಚಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸಣ್ಣ ಉದಾಹರಣೆ ಹೇಳೋದಾದ್ರೆ, ನಮ್ಮ ಒಂದು ವರ್ಷ ಪಿತೃದೇವತೆಗಳಿಗೆ ಒಂದು ದಿವಸ. ನಮ್ಮ ಒಂದು ವರ್ಷ 360 ದಿವಸ ಪಿತೃದೇವತೆಗಳಿಗೆ ಒಂದು ವರ್ಷ ಅಲ್ವಾ, ಒಂದ್ ದಿವಸ. ಹಾಗಾಗಿ ವರ್ಷಕ್ಕೊಂದು ಶ್ರಾದ್ದ ಮಾಡಿದ್ರೆ ಅವರಿಗೆ ಪ್ರತಿನಿತ್ಯವೂ ಆಹಾರ ಸಿಗತ್ತೆ. ಹಾಗೆ ದೇವತೆಗಳ ಆಯುಷ್ಯಕ್ಕೂ ನಮ್ಮ ಆಯುಷ್ಯಕ್ಕೂ ಅಜಗಜಾಂತರವಾಗಿರ್ತಕ್ಕಂಥ ಒಂದು ವ್ಯತ್ಯಾಸ ಇರುತ್ತೆ. ಆ ರೈವತ ಸತ್ಯಲೋಕಕ್ಕೆ ಹೋಗಿ ವರನನ್ನ ಹುಡುಕ್ಲಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅಲ್ಲಿ ಹೋದಾಗ ಗೊತ್ತಾಗತ್ತೆ ಅವನು ಕೃತಯುಗದವನು. ನೀನು ಭೂಲೋಕಕ್ಕೆ ಹೋಗೋ ಹೊತ್ತಿಗೆ ಈ ಕೃತಯುಗವೇ ಮುಗಿದು ದ್ವಾಪರ ಯುಗದ ಬಂದಿರುತ್ತೆ ಅನ್ನೋ ವಿಚಾರ ಅವನಿಗೆ ಬ್ರಹ್ಮದೇವರಿಂದ ಗೊತ್ತಾಗತ್ತೆ. ಕೃತಯುಗದ ವ್ಯಕ್ತಿಗಳ ಲಕ್ಷಣಕ್ಕೂ ದ್ವಾಪರ ಯುಗದ ವ್ಯಕ್ತಿಗಳ ಲಕ್ಷಣಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಕೃತದಲ್ಲಿ ಇದ್ದವರು ತ್ರೇತಾದಲ್ಲಿ ಇಲ್ಲ, ತ್ರೇತದಲ್ಲಿದ್ದವರು ದ್ವಾಪರದಲ್ಲಿಲ್ಲ, ದ್ವಾಪರದಲ್ಲಿ ಇದ್ದವರು ಮುಂದೆ ಕಲಿಯುಗದಲ್ಲಿಲ್ಲ. ಅಷ್ಟು ಈಗ ನೋಡಿ, ಹಿಂದೆಲ್ಲ ಸಾವಿರಾರು ವರ್ಷ ಬದುಕ್ತಾ ಇದ್ರು, ಈಗ ನಮಗೆ 100 ವರ್ಷನೇ ಬದುಕೋದು ಕಷ್ಟ ಆಗಿದೆ. ಹೀಗೆ ಆಯುಷ್ಯ, ಆಕಾರ ಪ್ರತಿಯೊಂದರಲ್ಲೂ ವ್ಯತ್ಯಾಸ ಆಗಿರುತ್ತೆ. ಕೃತಯುಗದಲ್ಲಿ ಬಹಳ ಎತ್ತರ ಇರ್ತಾ ಇದ್ರು, ದಷ್ಟಪುಷ್ಟವಾಗಿರ್ತಾ ಇದ್ರು. ಮುಂದೆ ದ್ವಾಪರ ಬಂದಾಗ ಆತರ ಇರೋದಿಲ್ಲ. ರೈವತ ಸತ್ಯಲೋಕಕ್ಕೆ ಹೋಗಿ ಬರೋ ಹೊತ್ತಿಗೆ ಕೃತ ಮುಗಿದು ತ್ರೇತ ಮುಗಿದು ದ್ವಾಪರ ಯುಗದ ಬಂದ್ಬಿಟ್ಟಿರುತ್ತೆ. ಅಲ್ಲಿಗೆ ದ್ವಾಪರ ಯುಗದ ಯಾರೂ ಕೂಡ ನಿನ್ನ ಮಗಳಿಗೆ ಸರಿ ಹೊಂದತಕ್ಕಂತಹ ಆಕಾರ ಇತ್ಯಾದಿಗಳಿರೋರು ಸಿಗೋದಿಲ್ಲ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ. ಇರೋನೊಬ್ಬನೇ, ಯಾರು? ಬಲರಾಮ. ಅವನು ಬಹಳ ದೈಹಿಕವಾಗಿ ದಷ್ಟಪುಷ್ಟವಾಗಿದ್ದಾನೆ, ದೀರ್ಘಾಯುಷ್ಯ ಇದೆ. ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಅವನ ಅಲ್ಲಿಂದ ಇಲ್ಲಿಗೆ ಹೋಗಿ ಬರೋ ಹೊತ್ತಿಗೆ ಯುಗಗಳೇ ಮುಗಿದೋಗ್ಬಿಟ್ಟಿದೆ. ಕೃತ ಮುಗಿದು ತ್ರೇತ ಮುಗಿದು ದ್ವಾಪರ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಅವ್ರ ಆಯುಷ್ಯವರ್ಗ ಗೊತ್ತಾಗೋದಿಲ್ಲ. ಮತ್ತ ಬ್ರಹ್ಮದೇವರ ಸಭೆಯಲ್ಲಿ ಕೂತಿದ್ದು ಎಷ್ಟೊತ್ತು ಅಂದ್ರೆ ಒಂದು ಕ್ಷಣ, ಅಲ್ಲಿಯ ಕ್ಷಣ ಇಲ್ಲಿಯ ಯುಗವೇ ಮುಗಿದೋಗ್ಬಿಟ್ಟಿದೆ. ಅಲ್ಲಿಗೆ ಆ ರಾಜರಿಗೆ ಆಯುಷ್ಯ ಗೊತ್ತಾಗೋದಿಲ್ಲ ಅಂತ. ಹಾಗೆ ಇನ್ನೊಂದು ಉದಾಹರಣೆಯನ್ನು ಉಲ್ಲೇಖ ಮಾಡ್ತಾರೆ ವ್ಯಾಖ್ಯಾನಕಾರರು. ಮುಚುಕುಂದ ಅಂತ. ಅವನು ಮುಚುಕುಂದ ದೇವತೆಗಳ ಪ್ರಾರ್ಥನೆಯಂತೆ ಸ್ವರ್ಗಕ್ಕೆ ಹೋಗಿ ದೈತ್ಯರ ಜೊತೆಗೆ ಯುದ್ಧ ಮಾಡ್ಲಿಕ್ಕೋಸ್ಕರವಾಗಿ ಹೋಗ್ತಾನೆ. ಅವನು ಯುದ್ಧ ಮುಗಿಸಿ ವಾಪಸ್ ಬರೋ ಹೊತ್ತಿಗೆ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ಅಂದ್ರೆ ಈ ಭೂಲೋಕದ ಒಂದು ಕಾಲ ಅಷ್ಟು ವೇಗವಾಗಿ ತಿರುಗಿಬಿಟ್ಟಿರುತ್ತೆ. ಅವನು ಮತ್ತೆ ಇಲ್ಲಿ ಬಂದಿನ್ನೇನ್ ಮಾಡ್ಬೇಕು? ಹೆಂಡತಿ ಮಕ್ಕಳು ಪರಿವಾರ ಅವನ ಸಂಬಂಧಿಗಳು ಯಾರು ಇಲ್ವೇ ಇಲ್ಲ, ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಅದಕ್ಕೊಂದ್ ಮಾಡ್ತಾನೆ, ನನಗೆ ನಿದ್ರೆಯನ್ನ ಕೊಡಿ ಅಂತ ವರವನ್ನ ಕೇಳಿ ಗುಹೆಯಲ್ಲಿ ನಿದ್ದೆ ಮಾಡ್ತಾ ಮಲಗಿಬಿಡ್ತಾನೆ. ಅಂದ್ರೆ ಅವರ ಆಯುಷ್ಯ ಇದು ಒಂದು ರೀತಿ ಆದ್ರೆ, ಇನ್ನೊಂದು ಯಾವಾಗ ಬೇಕಾದ್ರೂ ಸಾಯ್ಬಹುದು ಅಂತ. ಹಾಗಾಗಿ ಅವರಿಗೆ ಆಯುಷ್ಯದ ಬಗ್ಗೆ ಅವರಿಗೆ ಪರಿಜ್ಞಾನ ಇರೋದಿಲ್ಲ. ರಾಜರಲ್ಲಿ ಒಳ್ಳೆ ಸ್ವಭಾವ ಇದೆ, ಒಳ್ಳೆ ಶಾರೀರಿಕವಾದ ಕಾಂತಿ ಇದೆ, ರೂಪ ಇದೆ, ಸೌಂದರ್ಯ ಇದೆ, ಎಲ್ಲ ಇದೆ. ಆದ್ರೆ ವೇದ್ಯಮಾನುಷಃ. ಹಾಗಾಗಿ ಈ ರಾಜರು ಯಾರು ಕೂಡ ನನಗೆ ಬೇಕಾಗಿಲ್ಲ. ಇನ್ನು ಯತ್ರ ಉಭಯಂ, ಇನ್ನು ಕೆಲವರಲ್ಲಾಗ್ಬೇಕಾದ್ರೆ ಉಭಯ ಎರಡೂ ಇದೆ, ಕೆಲವರಲ್ಲಾಗ್ಬೇಕಾದ್ರೆ ಎಲ್ಲವೂ ಇದೆ. ಅಂದ್ರೆ ಉದಾಹರಣೆಗೆ ಮಾರ್ಕಂಡೇಯ, ಆ ಮಾರ್ಕಂಡೇಯನಲ್ಲಾಗ್ಬೇಕಾದ್ರೆ ಯತ್ರ ಉಭಯಂ ಸೋಪಿ ಅಮಂಗಲ, ಯತ್ರ ಉಭಯಂ ಕುತ್ರಚ ಸೋಪಿ ಅಮಂಗಲ. ಮಾರ್ಕಂಡೇಯ ಅವನು ದೀರ್ಘಕಾಲ ಬದುಕಿರ್ತಕ್ಕಂಥವನು. ಮಾರ್ಕಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವನ ಅಂತ. ಸಪ್ತ ಕಲ್ಪ, 7 ಕಲ್ಪಗಳ ಕಾಲ ಬದುಕಿರ್ತಕ್ಕಂಥವನು ಮಾರ್ಕಂಡೇಯ. ಆದರೆ ಸೋಪಿ ಅಮಂಗಲ. ಆದ್ರೆ ಮಾರ್ಕಂಡೇಯ ಋಷಿ ಜಟಾಧಾರಿಯಾಗಿ ಒಂದು ಏನು ನಾರು ಮಡಿಯನ್ನು ಉಟ್ಟುಕೊಂಡು ಆಕರ್ಷಕವಾದಂತ ಒಂದು ದೇಹ ಸೌಂದರ್ಯ ಅವನಿಗಿಲ್ಲ. ಹಾಗೆ ಸೋಪಿ ಅಮಂಗಲ ಸುಮಂಗಲ ಕಶ್ಚನ ಕಾಂಚತೆ ಮಾಂ. ಹಾಗಾಗಿ ನಾನು ಈ ತರ ಯಾವುದೇ ಇನ್ನು ಸುಮಂಗಲ ಕಶ್ಚನ ಸುಮಂಗಲ, ಇನ್ಯಾರೊಬ್ಬ ಸುಮಂಗಲ ಇದ್ದಾನೆ, ಆದ್ರೆ ಸಹ ಮಾಂ ಕಾಂಕ್ಷತೆ, ಅವನು ನನ್ನನ್ನ ಬಯಸುವವನಾಗಿದ್ದಾನೆ. ಯಾರು ಸುಮಂಗಲ? ದೇವೇಂದ್ರ. ಆಯುಷ್ಯ ಇದೆ, ರೂಪ ಇದೆ, ಸೌಂದರ್ಯ ಇದೆ, ಎಲ್ಲ ಇದೆ. ಆದ್ರೆ ಮಾಂ ಕಾಂಕ್ಷತೆ, ನನ್ನನ್ನು ಬಯಸ್ತಾನೆ. ಅಂದ್ರೆ ದೇವೇಂದ್ರನಿಗೆ ಯಾವತ್ತೂ ಕೂಡ ಏನ್ ಬೇಕು? ಲಕ್ಷ್ಮಿ ಬೇಕು, ಸಂಪತ್ತು ಬೇಕು ಅಂತ ಬಯಸ್ತಾನೆ. ಆ ಇಂದ್ರ ಪದವಿಯನ್ನ ಬಯಸ್ತಾನೆ. ಇಂದ್ರ ಪದವಿ ಅಂದ್ರೆ ಏನದು? ಅದು ಲಕ್ಷ್ಮಿ ಅಲ್ವಾ? ಸಂಪತ್ತಿನ ಲಕ್ಷ್ಮಿ ಇದೆ. ಹಾಗಾಗಿ ಎಲ್ಲರೂ ಏನೋ ಒಂದು ರೀತಿಯಾಗಿರ್ತಕ್ಕಂಥ ನ್ಯೂನತೆ ಇರೋರೆ. ಆಯುಷ್ಯ ಇದ್ದಲ್ಲಿ ಸೌಂದರ್ಯ ಇಲ್ಲ, ಸೌಂದರ್ಯ ಇದ್ದಲ್ಲಿ ಆಯುಷ್ಯ ಇಲ್ಲ, ಸೌಂದರ್ಯ ಆಯುಷ್ಯ ಎರಡೂ ಇದ್ರೂ ಕೂಡ ಆಕರ್ಷಕವಾಗಿರ್ತಕ್ಕಂತಹ ಒಂದು ರೂಪ ಇಲ್ಲ. ಇನ್ನು ಎಲ್ಲವೂ ಇದೆ, ರೂಪ ಇದೆ, ಆಯುಷ್ಯ ಇದೆ, ಎಲ್ಲ ಇದ್ರೂ ಕೂಡ ನನ್ನನ್ನು ಬಯಸುವನಾಗಿದ್ದಾನೆ. ಹಾಗಾಗಿ ನನಗೆ ಯಾರೂ ಕೂಡ ಬೇಡ, ಇವ್ರು ಯಾರೂ ಬೇಡ ಅಂತ ಲಕ್ಷ್ಮೀದೇವಿ ತಿರಸ್ಕಾರವನ್ನ ಮಾಡ್ತಾ ಇದ್ದಾಳೆ. ಕ್ವಚಿತ್ ಪುಂಸಿ ಚಿರಂ ಆಯು ಅಸ್ತಿ ತಸ್ಮಿಂಶ್ಚ ಮಂಗಲಂ ತಚ್ಛೀಲಂ ಚ ತನ್ನಾಸ್ತಿ ನೂನಂ ಅನೇನ ಶೇಷಾದಿಹಿ. ನೋಡಿ, ಕೆಲವರಲ್ಲಾಗ್ಬೇಕಾದ್ರೆ ಆಯುಷ್ಯ ಇದೆ, ಆದ್ರೆ ಮಂಗಳಂ ತಚ್ಛೀಲಂ ಚ ನಾಸ್ತಿ. ಯಾರು? ಶೇಷಾದಿಹಿ. ಆಯುಷ್ಯ ಇದ್ರೂ ಕೂಡ ಆಕರ್ಷಕವಾದ ವ್ಯಕ್ತಿತ್ವಾದಿಗಳಿಲ್ಲ. ಉಗ್ರತ್ವಂ ತಜ್ಜಾತಿ ಸ್ವಭಾವ ಸಿದ್ಧಂ. ಸರ್ಪಗಳು ಉಗ್ರ,
ಅದು ಜಾತಿ ಸ್ವಭಾವದಿಂದ ಸಿದ್ಧವಾಗಿರ್ತಕ್ಕಂಥದ್ದು. ಕಿಂ ತತ್ರ ಗಮಕ ಗವೇಷಣೇನ ಇತಿ ಶಬ್ದೇನ ಆಹ. ಹಾಗಾಗಿ ಇನ್ನೇನು ಹುಡುಕ್ಬೇಕು ಅನ್ನೋದನ್ನ ಕ್ವಚಿತ್ ಚಿರಾಯು ಅಲ್ಲಿ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿಮ ಹಿ ಅನ್ನೋದು ಪ್ರತ್ಯೇಕವಾಗಿ ದೋಷ ಇಲ್ಲೇ ಇದ್ದವ್ರು ಯಾರು ಕೂಡ ಇಲ್ಲ ಅಂತ ಹೇಳಬೇಕಾಗಿದೆ. ಎಲ್ಲರಲ್ಲೂ ಏನೋ ತರ ದೋಷ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಕಿಂತತ್ರ ಗಮಕ ಗವೇಷಣೇನ ಇತಿ ಹಿಶಬ್ದೇನ ಆಹ. ಗಮಕ ಅಂದ್ರೆ ಇನ್ಯಾರು ಪೂರ್ತಿ ದೋಷವೇ ಇಲ್ದಿದ್ದವ್ರು ಯಾರು ಇದ್ದಾರೆ ಅಂದ್ರೆ ಯಾರು ಇಲ್ಲ ಅನ್ನೋದನ್ನ ಹಿಶಬ್ದ ಸೂಚನೆ ಮಾಡ್ತಾ ಇದೆ. ಕ್ವಚಿತ್ ಪುರುಷೇಶು ತತ್ ಸಾಧು ಸ್ವಭಾವ ಅಸ್ತಿ ಕ್ವಚಿತ್ ತದಪಿ ಅಸ್ತಿ. ತತ್ ಅಂದ್ರೆ ಸಾಧು ಸ್ವಭಾವ ಇದೆ. ತತ್ರ ಪುರುಷೇಶು ಆಯುಷ ವಿಷಯ ವೇದ್ಯಂ ವಿಚಾರಂ ನಾಸ್ತೇವ. ಆಯುಷ್ಯ ಎಷ್ಟು ಅಂತಾನೆ ಅವ್ರಿಗೆ ಗೊತ್ತಿರೋದಿಲ್ಲ. ಅಲ್ಪಾಯುಷ್ಯೋತ್ತಮೇವ ನೂನಂ. ಅವ್ರು ಅತ್ಯಂತ ಅಲ್ಪಾಯುಷ್ಯ ಉಳ್ಳವರಾಗಿರ್ತಾರೆ. ಅನೇನಚ ರಾಜಾನಃ. ಇದರಿಂದ ಯಾರನ್ನ ತಿರಸ್ಕಾರ ಮಾಡ್ದಂಗಾಯ್ತು? ರಾಜಾದಿಗಳನ್ನ ತಿರಸ್ಕಾರ ಮಾಡ್ದಂಗಾಯ್ತು. ಅದಕ್ಕೊಂದು ಉದಾಹರಣೆ ಬರೀತಾ ಇದ್ದಾರೆ. ರೈವತೋ ರಾಜ ಸ್ವಪುತ್ರ್ಯಾ ವರಾನ್ ಮನಸಾ ಸಂಭಾವ್ಯ ಬ್ರಹ್ಮಾಣಂ ಪೃಷ್ಟುಕಾಮಃ ಸತ್ಯಲೋಕಂ ಗತಃ. ರೈವತ ಎಂತಕ್ಕಂಥ ಕೃತಯುಗದ ರಾಜ ತನ್ನ ಮಗಳಿಗೆ ವರವನ್ನ ಹುಡುಕ್ಲಿಕ್ಕೋಸ್ಕರವಾಗಿ, ಯಾರು ಯೋಗ್ಯ ವರ ಅನ್ನೋದನ್ನ ಕೇಳಲಿಕ್ಕೋಸ್ಕರವಾಗಿ ತನ್ನ ಸಾಮರ್ಥ್ಯದಿಂದಾಗಿ ಎಲ್ಲಿಗೆ ಹೋಗ್ತಾನೆ? ಸತ್ಯಲೋಕಕ್ಕೆ ಹೋಗ್ತಾನೆ. ಸತ್ಯಲೋಕಂ ಗತಃ. ಸತ್ಯಲೋಕ ಅಂದ್ರೆ ಬ್ರಹ್ಮದೇವರ ಲೋಕ, ಚತುರ್ಮುಖ ಬ್ರಹ್ಮದೇವರ ಲೋಕ. ಅಲ್ಲಿಗೆ ಹೋಗ್ತಾನೆ. ತಂ ಪೃಷ್ಟ್ಯ ಯದಾ ಭುವನಮಾಗತಃ. ತಂ ಪೃಷ್ಟ್ಯ ಅಲ್ಲದು, ತಂ ಪೃಷ್ಠ ಅಂತ ಆಗ್ಬೇಕು. ಆ ಬ್ರಹ್ಮದೇವರ ಬಳಿ ಕೇಳ್ಕೊಂಡು ಯಾವಾಗ ಭುವನಕ್ಕೆ, ಈ ಲೋಕಕ್ಕೆ ಬಂದ, ತನ್ಮಧ್ಯೆ ಏವ ವಿವಕ್ಷಿತಾ ಸರ್ವೇ ಏವ ರಾಜಪ್ರವರಾ ಪರಲೋಕಂ ಗತಾಃ. ಅವನಿಗೆ ಕೊಡ್ಬೋದಾ, ಇವನಿಗೆ ಕೊಡ್ಬೋದಾ ಅಂತೆಲ್ಲ ಕೇಳ್ಕೊಂಡು ವಿಚಾರ ಇಟ್ಕೊಂಡು ಹೋಗಿರ್ತಾನಲ್ಲ, ಅವರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗ್ಬಿಟ್ಟಿರ್ತಾರೆ. ಅಂದ್ರೆ ಕೃತಯುಗವೇ ಮುಗಿದೋಗ್ಬಿಟ್ಟಿರುತ್ತೆ. ಅಲ್ಲಿ ಮತ್ತೇನ್ ಮಾಡ್ತಾನೆ? ಮತ್ ಪುನಃ ಹೋಗ್ತಾನೆ ಬ್ರಹ್ಮದೇವರ ಸಲಹೆಯಂತೆ ದ್ವಾಪರ ಯುಗದ ಬಲರಾಮನಿಗೆ ಕನ್ಯಾದಾನ ಮಾಡಿ ಕೊಡ್ತಾನೆ. ತಥಾ ಮುಚುಕುಂದ ದೇವೈಹಿ ಸ್ವಾತ್ಮರಕ್ಷಣಾಯ ಯಾಚಿತಃ. ದೇವತೆಗಳು ಬಂದು ಭೂಲೋಕದ ರಾಜನನ್ನ ಕೇಳ್ತಾ ಇದ್ದಾರೆ, ಮುಚುಕುಂದನನ್ನ ನಮ್ಮ ರಕ್ಷಣೆ ಮಾಡ್ಲಿಕ್ಕೆ, ನಮ್ಮ ಜೊತೆ ಯುದ್ಧ ಮಾಡ್ಲಿಕ್ಕೋಸ್ಕರ ನೀನು ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅರೆ ಎಂತ ದೊಡ್ಡ ಪರಾಕ್ರಮ ಮುಚುಕುಂದ ರಾಜ. ದೈತ್ಯೈಹಿ ಸಹ ಬಹುಕಾಲಂ ಯುದ್ಧಂ ಕೃತ್ವ ತದ್ರಕ್ಷಾಮಿದಾಯ. ದೈತ್ಯರ ಜೊತೆಗೆ ಬಹುಕಾಲ ಯುದ್ಧವನ್ನ ಮಾಡಿ ದೇವತೆಗಳನ್ನ ರಕ್ಷಣೆ ಮಾಡಿ ಆಗಮನ ಸಮಯೇ ದಾರ ಅಪತ್ಯ ಅಮಾತ್ಯಾದೀನ್ ಲೋಕಾಂತರಂ ಗತ್ವಾನ್ ವೀಕ್ಷ್ಯ. ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇನ್ನೊಂದ್ಯಾವುದೋ ಲೋಕಕ್ಕೆ ಹೋಗಿದ್ದಾರೆ ಅಂತ, ಅಂದ್ರೆ ಸತ್ತೋಗಿದ್ದಾರೆ, ಅಷ್ಟು ಕಾಲವೇ ಮುಗಿದೋಗ್ಬಿಟ್ಟಿದೆ ಅನ್ನೋದನ್ನ ತಿಳ್ಕೊಂಡು ದೇವೇಭ್ಯ ಸಕಾಶಾತು ವರಂ ಗೃಹೀತ್ವ. ದೇವತೆಗಳನ್ನ ವರ ಪಡೆದಿದ್ದಾನೆ. ಏನ್ ವರ ಪಡೆದ? ನಿದ್ರಿತ ಇತಿ ಚ ಪ್ರಸಿದ್ಧಂ. ನಿದ್ರೆಯನ್ನ ಬೇಡಿ ನಿದ್ರೆ ಮಾಡದವರ್ತು ಬೇರೆ ಏನು ಪ್ರಾರ್ಥನೆ ಮಾಡಿಲ್ಲ. ಕುತ್ರ ಚ ಕ್ವಚಿತ್ ಏಕಸ್ಮಿನ್ನೇವ ಯತ್ರ ಪುಂಸಿ ಚಿರಾಯು ಸಾಧು ಸ್ವಭಾವತ್ವಂ ಚ ಇತ್ಯುಭಯಮಪಿ ಅಸ್ತಿ. ಇನ್ನು ಮಾರ್ಕಂಡೇಯನಲ್ಲಿ ಎಲ್ಲ ಇದೆ, ದೀರ್ಘಾಯುಷ್ಯ ಇದೆ, ಸಾಧು ಸ್ವಭಾವ ಇದೆ, ಎಲ್ಲ ಇದೆ. ಈದೃಶಃ ಅಪಿ ಅಮಂಗಲ ನೂನಂ. ಅಂತವನು ಅಮಂಗಲ ಅಂದ್ರೆ ಏನು? ಶಾರೀರಿಕ ಸೌಂದರ್ಯ ಇಲ್ಲ ಅಂತ ಅರ್ಥ. ಅನೇನ ಮಾರ್ಕಂಡೇಯ ಮುನಿವರಃ ಸಹಿ ಜಟಿಲತ್ವಾದಿನ ನ ಮನೋಜ್ಞ ಇತಿ ಪ್ರಸಿದ್ಧ. ಅಂದ್ರೆ ಜಟೆಯನ್ನು ಬಿಟ್ಟುಕೊಂಡು ನಾರು ಮಡಿಯನ್ನು ಉಟ್ಟುಕೊಂಡು ಅಮಂಗಲ ರೂಪದಲ್ಲಿ ಇದ್ದಾನೆ ಅನ್ನೋದು ಪ್ರಸಿದ್ಧವಾಗಿರತಕ್ಕಂಥದ್ದು. ಸುಮಂಗಲ ಅತ್ಯಂತ ಮಂಗಲ ಕಶ್ಚನ ನಾಸ್ತಿ. ಯಾರೂ ಇಲ್ಲ. ಇನ್ನು ಸುಮಂಗಲ ಕಶ್ಚನ ಅಸ್ತಿ, ನಾಸ್ತಿ ಅಲ್ಲ, ಕಶ್ಚನ ಅಸ್ತಿ. ಇನ್ನು ಸುಮಂಗಲನಾಗಿರ್ತಕ್ಕಂಥ ಒಬ್ಬ ಇದ್ದಾನೆ. ಯಾರು? ಇಂದ್ರ. ಸತು ಮಾಂ ಕಾಂಕ್ಷತೆ. ಆದ್ರೆ ಆ ಇಂದ್ರ ನನ್ನನ್ನೇ ಅಪೇಕ್ಷೆ ಪಡ್ತಾ ಇದ್ದಾನೆ. ನನ್ನನ್ನ ಅಂದ್ರೆ ಅರ್ಥ ಏನು? ಸಂಪತ್ತು ಬೇಕು, ಸ್ವರ್ಗಾಧಿಪತ್ಯ ಬೇಕೆಂಬುದಕ್ಕೆ ಅಪೇಕ್ಷೆ ಪಡ್ತಾ ಇದ್ದಾನೆ ಎಂದರ್ಥ. ಆಕಾಂಕ್ಷಾ ಲಕ್ಷಣ ದೋಷವಾನ್ ನೂನಂ. ಅವನಂತೂ ದೋಷ ಇರೋವನ್ನೇ. ಯಾಕಂದ್ರೆ ಆಕಾಂಕ್ಷ ಬಯಕೆ ಇದೆ ಅಂದ್ಮೇಲೆ ಬಯಕೆ ಏನು ದೋಷ ಅಲ್ವಾ? ದೊಡ್ಡ ದೋಷ ಬಯಕೆ ಎಂಬುದು. ಅನೇನ ಇಂದ್ರ ಸತು ಛದ್ಮನ ಗೌತಮ ದಯಿತಾಂ ಕಾಮಯಾಮಾಸ ಇತಿ ಪ್ರಸಿದ್ಧಂ ಹೀತ್ಯೇನ ಜ್ಞಾಪಯತಿ. ಅದ್ರ ಜೊತೆಗೆ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿಮಾಂ. ನೂನಂ ಅನ್ನೋ ಮೂಲಕವಾಗಿ ನನ್ನನ್ನು ಬಯಸ್ತಾ ಇದ್ದಾನೆ. ಹಿ ಅನ್ನೋದ್ರ ಮೂಲಕ ಇನ್ನೊಂದು ದೋಷ, ಗೌತಮ ಪತ್ನಿಯಾಗಿರ್ತಕ್ಕಂತಹ ಅಹಲ್ಯೆಯನ್ನ ಅವನು ಬಯಸಿದ್ದಾನೆ. ಇದಂತೂ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ವೇಷಾಂತರವನ್ನ ಹಾಕೊಂಡು, ಗೌತಮರ ವೇಷವನ್ನ ಹಾಕೊಂಡು ಅಹಲ್ಯೆಯ ಜೊತೆ ಇದ್ದದ್ದು ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಒಳ್ಳೆಯವರು ಅಂದ್ರೆ ಮಂಗಲ ರೂಪಿಗಳಂತ ಯಾರೂ ಇಲ್ಲ. ಹಿ ಯಸ್ಮಾದೇವಂ ದೇವ ಮುನಿ ದೈತೇಯ ರಾಜಪ್ರವರಾಹ ಸರ್ವೇಪಿ. ಹಿ ಅಂದ್ರೆ ಯಸ್ಮಾತ್, ಯಾವ ಕಾರಣದಿಂದ ದೇವತೆಗಳು, ಮುನಿಗಳು, ದೈತ್ಯರು ಇವರೆಲ್ಲರೂ ಕೂಡ ರಾಜಪ್ರವರು ಸರ್ವೇಪಿ ದೋಷೋಪೇತಾಹ, ಎಲ್ಲರೂ ಕೂಡ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ದೋಷಯುಕ್ತರಾಗಿದ್ದಾರೆ. ತಸ್ಮಾತ್ ಕಾರಣಾತು ಹರೇಹೇ ದ್ವಿತೀಯ ಅನ್ಯ ಇನ್ಯಾರೂ ಕೂಡ ಇಲ್ವೇ ಇಲ್ಲ. ನಹಿ ದ್ವಿತೀಯೋ ಗುಣಸಂಗವರ್ಜಿತ.
ಗುಣಸಂಗವರ್ಜಿತನಾಗಿರ್ತಕ್ಕಂಥ ದ್ವಿತೀಯ ವ್ಯಕ್ತಿ ಭಗವಂತನ ಬಟ್ ಮತ್ತೆ ಯಾರೂ ಇಲ್ಲ. ದೋಷ ಸ್ಪೃಷ್ಟ ದೋಷ ಅಸ್ಪೃಷ್ಟನ ಇತಿ ತಾವತ್ ಸಿದ್ಧಂ. ದೋಷ ಅಸ್ಪೃಷ್ಟರು ಇವರೆಲ್ಲರೂ ಕೂಡ ದೋಷಸ್ಪೃಷ್ಟರೇ, ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ದೋಷಸ್ಪೃಷ್ಟರಾಗಿದ್ದಾರೆ. ಇನ್ಯಾರೂ ಕೂಡ ದೋಷ ರಹಿತರು ಇಲ್ವೇ ಇಲ್ಲ ಅಂತ ಅಭಿಪ್ರಾಯ. ಆ ಕ್ವಚಿತ್ ಕೆಲವು ಕಡೆ ಚಿರಾಯುಹು ಅಂದ್ರೆ ದೀರ್ಘಾಯುಷ್ಯ ಇದೆ, ಆದರೆ ಶೀಲ ಮಂಗಲಂ ನಚ ಉತ್ತಮವಾಗಿರ್ತಕ್ಕಂಥ ಸ್ವಭಾವ, ಮಂಗಳಮಯವಾಗಿರ್ತಕ್ಕಂಥ ಆಕೃತಿ ನಚ ಇಲ್ಲ. ಕ್ವಚಿತ್ ಕೆಲವರಲ್ಲಿ ತದಪಿ ಅಸ್ತಿ ಅದು ಕೂಡ ಇದೆ, ಆದರೆ ವೇದ್ಯಂ ಆಯುಷಹನ ತಿಳಿಯಲ್ಪಡುವಾದಂತ ಅವ್ರಿಗೆ ಎಷ್ಟಾಯುಷ್ಯ ಇತ್ಯಾದಿಗಳು ಅವರಿಗೆ ಗೊತ್ತಾಗೋದಿಲ್ಲ. ಕುತ್ರಚ ಯತ್ರ ಉಭಯಂ ಇನ್ನು ಯತ್ರ ಉಭಯಂ ಯಾರಲ್ಲಿ ಎರಡೂ ಇದೆ, ಸೋಪಿ ಅಮಂಗಲ ಅವರು ಕೂಡ ಕುತ್ರಚ ಸೋಪಿ ಅಮಂಗಲ ಅವನು ಅಮಂಗಲ ಮಾರ್ಕಂಡೇಯಾದಿಗಳು. ಇನ್ನು ಕುತ್ರಚ ಕೆಲವು ಕಡೆ ಎಲ್ಲವೂ ಇದೆ. ಸುಮಂಗಲ ಕುತ್ರಚ ಸುಮಂಗಲ ಯಾರೊಬ್ಬ ಸುಮಂಗಲನಾಗಿದ್ದಾನೆ, ಆಯುಷ್ಯ ಇದೆ, ಸೌಂದರ್ಯ ಇದೆಲ್ಲವೂ ಇದೆ, ಆದರೆ ಸಹ ಕಶ್ಚನ ಮಾಂ ಕಾಂಕ್ಷತೆ ನನ್ನನ್ನೇ ಅಪೇಕ್ಷೆ ಪಡ್ತಾ ಇದ್ದಾನಷ್ಟೇ, ಅಂದ್ರೆ ಬಯಕೆ ಅಂತಕ್ಕಂಥದ್ದಿದೆ. ಬಯಕೆ ಇದೆ ಅಂದ್ಮೇಲೆ ಅವನು ಕೂಡ ಅಮಂಗಲ. ಅಲ್ಲಿಗೆ ಎಲ್ಲರೂ ಕೂಡ ಅಮಂಗಲ, ಯಾರೂ ಕೂಡ ಮಂಗಳಮಯವಾಗಿರ್ತಕ್ಕಂಥವರಿಲ್ಲ. ಕ್ವಚಿತ್ ಚಿರಾಯುರ್ನ ಚ ಶೀಲ ಮಂಗಲಂ ಕ್ವಚಿತ್ ತದಭ್ಯಸ್ತಿನ ವೇದ್ಯಮಾಯುಷಃ ಯತ್ರೋಭಯಂ ಕುತ್ರ ಚ ಸೌಮ್ಯ ಮಂಗಲಸ್ತು ಮಂಗಲ ಕಶ್ಚನ ಕಾಂಕ್ಷತೆ ಹಿಮಾಂ. ಶ್ರೀಕೃಷ್ಣಾರ್ಪಣಮಸ್ತು.